ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಪ್ರಪಂಚದ ಅತ್ಯಂತ ರೋಮಾಂಚಕ, ವೈವಿಧ್ಯಮಯ ಮತ್ತು ಉತ್ಸಾಹಭರಿತ ದೇಶಗಳಲ್ಲಿ ಒಂದು. ಇದು ದಕ್ಷಿಣ ಅಮೆರಿಕದ ಹೃದಯ ಭಾಗದಲ್ಲಿರುವ ಬ್ರೆಜಿಲ್. ಬ್ರೆಜಿಲ್ ಎಂದ ತಕ್ಷಣ ನಿಮಗೆ ಕೇವಲ ಫುಟ್ಬಾಲ್ ಮತ್ತು ಸಾಂಬಾ ಇವೆರಡು ಸಂಗತಿಗಳು ಮಾತ್ರ ನೆನಪಿಗೆ ಬರಬಹುದು. ಆದರೆ ಇವುಗಳನ್ನು ಹೊರತುಪಡಿಸಿ ಸಹ ಈ ದೇಶದಲ್ಲಿ ಅಪಾರ ಆಶ್ಚರ್ಯ ಸಂಗತಿಗಳಿವೆ. ಈ ದಿನ ನಾವು ಆ ಸಂಗತಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಫ್ಯಾಕ್ಟ್ ನಂಬರ್ 1, ಭಾಷಾ ವೈಶಿಷ್ಟ್ಯ. ಬ್ರೆಜಿಲ್ ದಕ್ಷಿಣ ಅಮೆರಿಕದಲ್ಲಿ ಪೋರ್ಚುಗೀಸ್ ಮಾತನಾಡುವ ಏಕೈಕ ದೇಶ. ಸುತ್ತಮುತ್ತಲಿನ ಎಲ್ಲ ದೇಶಗಳು ಸ್ಪ್ಯಾನಿಷ್ ಮಾತನಾಡುತ್ತವೆ. ಇದರ ಹಿಂದೆ ಒಂದು ಇತಿಹಾಸವಿದೆ. 1494ರ ಟೋರ್ಡೋಸಿಲ್ಲಾಸ್ ಒಪ್ಪಂದದಿಂದ ಪೋರ್ಚುಗಲ್ಗೆ ಈ ಪ್ರದೇಶ ಸಿಗುತ್ತದೆ. ಆದ್ದರಿಂದ ಬ್ರೆಜಿಲಿಯರ ಭಾಷೆ, ಸಂಸ್ಕೃತಿ ವಿಶಿಷ್ಟವಾಗಿದೆ. ಫ್ಯಾಕ್ಟ್ ನಂಬರ್ 2, ಅಮೆಜಾನ್ ಭೂಮಿಯ ಶ್ವಾಸಕೋಶ. ಬ್ರೆಜಿಲ್ ಪ್ರಪಂಚದ ಅತಿದೊಡ್ಡ ಮಳೆಕಾಡಾದ ಅಮೆಜಾನ್ ಕಾಡಿನ 60% ಭಾಗ ಹೊಂದಿದೆ. ಇದು ಭೂಮಿಯ ಶ್ವಾಸಕೋಶ ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಇಡೀ ಜಗತ್ತಿನ 10% ಜೀವಜಾತಿಗಳು ಇಲ್ಲಿಯೇ ವಾಸಿಸುತ್ತವೆ. ಪ್ರತಿದಿನ ಹೊಸ ಪ್ರಾಣಿ, ಮರ ಮತ್ತು ಜೀವಿಗಳು ಕಂಡುಹಿಡಿಯಲ್ಪಡುತ್ತಿವೆ. ಇದು ನಿಜವಾದ ಪ್ರಕೃತಿಯ ಅಚ್ಚರಿಯ ಖಜಾನೆಯಾಗಿದೆ. ಫ್ಯಾಕ್ಟ್ ನಂಬರ್ 3, ರಿಯೋ ಕಾರ್ನಿವಾಲ್ ಜಗತ್ತಿನ ಅತಿದೊಡ್ಡ ಪಾರ್ಟಿ. ರಿಯೋ ಡಿ ಜನೈರೋನ ಕಾರ್ನಿವಾಲ್ ಪ್ರಪಂಚದ ಅತಿದೊಡ್ಡ ಸಾರ್ವಜನಿಕ ಉತ್ಸವ. ಇದರಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನರು ಬೀದಿಗಳಲ್ಲಿ ಬಂದು ಭಾಗವಹಿಸುತ್ತಾರೆ. ಸಾಂಬಾ ಶಾಲೆಗಳ ವಿಜೇತ ಪರೇಡ್ ಕೇವಲ 90 ನಿಮಿಷಗಳಲ್ಲಿ 70,000ಕ್ಕೂ ಹೆಚ್ಚು ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ. ವರ್ಣರಂಜಿತ ವೇಷಭೂಷಣಗಳು, ಸಂಗೀತ ಮತ್ತು ನೃತ್ಯದ ಸಂಭ್ರಮ ಇಲ್ಲಿ ಮನೆ ಮಾಡಿರುತ್ತದೆ. ಫ್ಯಾಕ್ಟ್ ನಂಬರ್ 4, ಫುಟ್ಬಾಲ್ ಸಾಮ್ರಾಜ್ಯ. ಬ್ರೆಜಿಲ್ ವಿಶ್ವದ ಏಕೈಕ ದೇಶ ಇದು 5 ಬಾರಿ ಫಿಫಾ ವಿಶ್ವಕಪ್ ಗೆದ್ದಿದೆ. ಇಲ್ಲಿ ಪೆಲೆ, ರೊನಾಲ್ಡ್, ನೇಮಾರ್ನಂತಹ ಫುಟ್ಬಾಲ್ ದೇವತೆಗಳ ಪಟ್ಟಿಯೇ ಇಲ್ಲಿದೆ. ಫುಟ್ಬಾಲ್ ಇಲ್ಲಿ ಜೀವನ ಶೈಲಿಯಾಗಿ ಕನ್ವರ್ಟ್ ಆಗಿದೆ. ಬೀಚ್ನಲ್ಲಿ, ಬೀದಿಯಲ್ಲಿ ಮತ್ತು ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಸಹ ಫುಟ್ಬಾಲ್ ಇಲ್ಲಿ ಆಟವಾಡುತ್ತಾರೆ. ಫ್ಯಾಕ್ಟ್ ನಂಬರ್ 5, ಇಗ್ವಾಸು ಜಲಪಾತ ಪ್ರಕೃತಿಯ ಅದ್ಭುತ. ಬ್ರೆಜಿಲ್ ಮತ್ತು ಅರ್ಜೆಂಟೀನಾ ಗಡಿಯಲ್ಲಿರುವ ಇಗ್ವಾಸು ಜಲಪಾತ ಪ್ರಪಂಚದ ಅತಿ ವಿಸ್ತೀರ್ಣದ ಜಲಪಾತಗಳ ಪಟ್ಟಿಯಲ್ಲಿ ಸೇರಿದೆ. ಇದು ಒಂದು ಅರ್ಧಚಂದ್ರಾಕೃತಿಯಲ್ಲಿರುವ 275ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಜಲಪಾತಗಳ ಸಮೂಹ ಇದಾಗಿದೆ. ಫ್ಯಾಕ್ಟ್ ನಂಬರ್ 6, ರಾಜಧಾನಿಯ ರಹಸ್ಯ. ಬ್ರೆಜಿಲ್ ರಾಜಧಾನಿ ಬರ್ಸೇಲಿಯಾ. ಇದು ಕೇವಲ 41 ತಿಂಗಳಲ್ಲಿ ನಿರ್ಮಾಣವಾದ ಅದ್ಭುತ ನಗರ. ಇದನ್ನು ವಿಮಾನದ ಆಕಾರದಲ್ಲಿ ವಾಸ್ತುಶಿಲ್ಪಿ ಆಸ್ಕರ್ ನೇಮರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಯುನೆಸ್ಕೋ ಈ ನಗರವನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿದೆ. ಫ್ಯಾಕ್ಟ್ ನಂಬರ್ 7, ಕಾಫಿ ದೇವರು. ಬ್ರೆಜಿಲ್ 150 ವರ್ಷಗಳಿಗೂ ಹೆಚ್ಚು ಕಾಲ ಜಗತ್ತಿನ ಅಗ್ರಗಣ್ಯ ಕಾಫಿ ಉತ್ಪಾದಕ ದೇಶವಾಗಿತ್ತು. ಇಂದಿಗೂ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶಗಳಲ್ಲಿ 2ನೇದು. ಬ್ರೆಜಿಲಿಯನ್ ಕಾಫಿ ಇಡೀ ಪ್ರಪಂಚದ ಸಂಸ್ಕೃತಿಯ ಭಾಗವಾಗಿದೆ. ಫ್ಯಾಕ್ಟ್ ನಂಬರ್ 8, ವನ್ಯಜೀವಿಗಳ ಸಂಪತ್ತು. ಬ್ರೆಜಿಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ವಾನರ ಜಾತಿಗಳು, ಅಂದರೆ ಸುಮಾರು 77 ಜಾತಿಗಳು, ಮತ್ತು ಮೀನು ಜಾತಿಗಳು, ಸರಿಸುಮಾರು 4,000ಕ್ಕೂ ಹೆಚ್ಚು ಮೀನಿನ ಜಾತಿಗಳನ್ನು ಹೊಂದಿರುವ ದೇಶ ಇದಾಗಿದೆ. ಅಮೆಜಾನ್ ನದಿಯಲ್ಲಿ ಗುಲಾಬಿ ಬಣ್ಣದ ಡಾಲ್ಫಿನ್ ಸಹ ಇದೆ. ಫ್ಯಾಕ್ಟ್ ನಂಬರ್ 9, ದೈತ್ಯ ನದಿ ಮತ್ತು ಅದರ ದ್ವೀಪ. ಅಮೆಜಾನ್ ನದಿ ಪ್ರಪಂಚದ 2ನೇ ಅತಿ ಉದ್ದದ ನದಿ, ಆದರೆ ಪ್ರಪಂಚದ ಅತ್ಯಂತ ವಿಶಾಲ ಮತ್ತು ಹೆಚ್ಚು ನೀರಿನ ಪ್ರವಾಹ ಹೊಂದಿರುವ ನದಿ ಇದಾಗಿದೆ. ಇದರ ಮುಖಜ ಭೂಮಿಯಲ್ಲಿ ಇರುವ ಮರಾಜು ದ್ವೀಪ ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕಿಂತಲೂ ದೊಡ್ಡದಾಗಿದೆ. ಫ್ಯಾಕ್ಟ್ ನಂಬರ್ 10, ಶಕ್ತಿಯಲ್ಲಿ ಹಸಿರು ಮುನ್ನಡೆ. ಬ್ರೆಜಿಲ್ ಪ್ರಪಂಚದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಅತಿ ಹೆಚ್ಚು ಬಳಸುವ ದೇಶಗಳಲ್ಲಿ ಒಂದಾಗಿದೆ. ಅಂದರೆ ಹೈಡ್ರೋ ವಿದ್ಯುತ್ ಮತ್ತು ಜೈವಿಕ ಇಂಧನವನ್ನು
ಅತಿ ಹೆಚ್ಚು ಬಳಸುವ ದೇಶಗಳಲ್ಲಿ ಇದು ಸಹ ಒಂದು. ಇದರ ವಿದ್ಯುತ್ ಉತ್ಪಾದನೆಯ 85%ಕ್ಕೂ ಹೆಚ್ಚು ಜಲವಿದ್ಯುತ್ ಮತ್ತು ಇತರೆ ಪರಿಸರ ಸ್ನೇಹಿಗಳ ಮೂಲಗಳಿಂದ ಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಬ್ರೆಜಿಲ್ ಕೇವಲ ಫುಟ್ಬಾಲ್ ಮತ್ತು ಕಾರ್ನಿವಾಲ್ ಮಾತ್ರವಲ್ಲ, ಇದೊಂದು ವಿಶಾಲ, ಆಳವಾದ ಮತ್ತು ಪ್ರಕೃತಿಯಿಂದ ತುಂಬಿದ, ಸಂಸ್ಕೃತಿಯಿಂದ ಉಜ್ವಲವಾದ ದೇಶ ಇದು. ಈ ದೇಶದ ಫ್ಯಾಕ್ಟ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.